ಮದ್ದೂರು ಬಂದ್ಗೆ ವರ್ತಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಮದ್ದೂರಿನ ಹೋಬಳಿ ಕೇಂದ್ರಗಳು ಸಹ ಕ್ಲೋಸ್ ಆಗಿವೆ. ಕೆಸ್ತೂರಿನಲ್ಲಿರುವಂಥ ಅಂಗಡಿ ಮುಗ್ಗಂಟುಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿವೆ. ಸ್ವಯಂ ಪ್ರೇರಿತವಾಗಿ ಅಂಗಡಿಯನ್ನು ಬಂದ್ ಮಾಡಿ ಕ್ಲೋಸ್ ಮಾಡಿರುವಂಥದ್ದು. ಸೊ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಕೆಸ್ತೂರು ಗ್ರಾಮಸ್ಥರು. ಸ್ವಯಂ ಪ್ರೇರಿತವಾಗಿ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥದ್ದು. ನಿನ್ನೆ ಆಗಿರುವಂಥ ಘಟನೆ ಇದೆಯಲ್ಲ, ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗುತ್ತೆ. ಆ ಘಟನೆಯನ್ನು ಖಂಡಿಸಿ ಇವತ್ತು ನಿನ್ನೆಗೂ ಕೂಡ ಬೆಳಗ್ಗೆಯಿಂದ ಸಂಜೆಯ ತನಕ ಪ್ರತಿಭಟನೆ ಆಗತ್ತೆ. ಕೊನೆಗೂ ಕೂಡ ಪೊಲೀಸರು ಭರವಸೆಯನ್ನು ಕೊಡ್ತಾರೆ, ಆ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ, ಕಠಿಣ ಸೆಕ್ಷನನ್ನು ಹಾಕ್ತೀವಿ ಅಂಥೇಳಿ. ಬೇಲ್ ಸಿಗದೇ ರೀತಿಯಲ್ಲಿ ನಾವು ಸೆಕ್ಷನ್ನ ಹಾಕ್ತೀವಿ ಅಂತ ಹೇಳಿದಾಗ ಆವಾಗ ಪ್ರತಿಭಟನೆಯನ್ನು ವಾಪಸ್ ಪಡೆದ್ರು. ಸೊ ಇವತ್ತು ನಿನ್ನೆನೇ ಪ್ಲಾನ್ ಮಾಡಿಕೊಂಡು ಇವತ್ತು ಇಡೀ ಪಟ್ಟಣವನ್ನು ಬಂದ್ ಮಾಡಬೇಕು ಅಂಥೇಳಿ. ಸೊ ಹಂಗಾಗಿ ಇವತ್ತು ಭರ್ಜರಿ ಆಗಿರುವಂಥ ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು. ಮದ್ದೂರಿನ ಹೋಬಳಿ ಕೇಂದ್ರಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿವೆ. ಕೆಸ್ತೂರಿನಲ್ಲಿರುವಂಥ ಅಂಗಡಿ ಇದಾವಲ್ಲ ಎಲ್ಲವೂ ಕೂಡ ಬಂದ್ ಮಾಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿರೋದು. ಹೋಗಿ ಅಲ್ಲಿ ಯಾವುದೋ ಸಂಘಟನೆ ಹೋಗಿ ಬಂದ್ ಮಾಡಬೇಕು ಅಂಥೇಳಿ ಮನವಿ ಮಾಡೋದು ಅಥವಾ ರಿಕ್ವೆಸ್ಟ್ ಮಾಡೋದು ಆ ರೀತಿ ಏನಿರಲಿಲ್ಲ, ಸ್ವಯಂ ಪ್ರೇರಿತವಾಗಿ. ಯಾಕೆಂದರೆ ಪದೇ ಪದೇ ಆ ಭಾಗದಲ್ಲಿ ಈ ರೀತಿಯ ಘಟನೆ ಆಗ್ತಾ ಇದೆ. ಅಲ್ಲಿ ಶಾಂತಿ ಕದಡುವಂಥ ಕೆಲಸ ಆಗ್ತಾ ಇದೆ. ಅಲ್ಲಿ ಮಂಡ್ಯ ಅಂತ ಹೇಳಿದ್ರೆ ಶಾಂತಿ ಸೌಹಾರ್ದಕ್ಕೆ ಹೆಸರು ಆಗಿರುವಂಥ ಮಂಡ್ಯ ಭಾಗದಲ್ಲಿ ಈ ರೀತಿಯ ಘಟನೆ ಆಗತ್ತೆ ಅಂತ ಹೇಳಿದ್ರೆ ಬೇಸರ ಆಗತ್ತೆ, ಶಾಂತಿ ನೆಲೆಸಬೇಕಾಗತ್ತೆ. ನಿನ್ನೆ ಆಗಿರುವಂಥ ಘಟನೆಯನ್ನು ಖಂಡಿಸಿ ಇವತ್ತು ಇಡೀ ಗ್ರಾಮವನ್ನು ಇಡೀ ಪಟ್ಟಣವನ್ನು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ನೋಡಿ, ಸ್ತಬ್ಧ ಆಗಿರುವಂಥದ್ದು ಏನೂ ಇಲ್ಲ. ಇದು ಯಾವುದೇ ಅಂಗಡಿ ಓಪನ್ ಇಲ್ಲ. ಅದರ ಜೊತೆಗೆ ನಾಳೆ BJP ನಿಯೋಗ ಬೇರೆ ಭೇಟಿ ಕೊಡುತ್ತೆ. ಇವ್ರು ಯಾಕೆ ಭೇಟಿ ಕೊಡ್ತಿದ್ದಾರೋ ಗೊತ್ತಿಲ್ಲ. Bye.